ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಏನ್ ಸಮಸ್ಯೆ ಬಯಟ್ ತಗೋಣ ಪಂಚಾಯತಿಯಲ್ಲಿ ಕೂಡ ನಾವು ಅದ್ರ ಬಗ್ಗೆ ವಿಚಾರಿಸಿದ್ರೆ ಇದು ಕೂಡ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ ಮಾಡಿದ್ದಾರೆ ಮತ್ತು ಅದು ಯಾವ ಲೈಸೆನ್ಸ್ ಏನು ಅಂತ ನಮ್ಗೆ ಯಾರು ಕೂಡ ಮಾಹಿತಿ ಇರೋದ್ರಿಂದ ಮತ್ತೆ ಇನ್ನು ಕೇಳಬೇಕಂದ್ರೆ ಅಲ್ಲಿ ಇರುವಂತ ಎಲ್ಲ ಯುವಕರು ಇವತ್ತಿನ ದಿನ ಅತಿ ಚಿಕ್ಕ ವಯಸ್ಸಿನ ಯುವಕರು ಕೂಡ ಸಹಾಯ ಕೊಡುವುದು ತಮ್ಮ ಮನೆತನಗಳು ಹಾಳು ಮಾಡ್ಕೊತಾರೆ ಮತ್ತು ಎಷ್ಟೋ ಜನ 20-30 ವಯಸ್ಸಿನ ಯುವಕರು ಕೂಡ ಕಿಡ್ನಿ ಲಿವರ್ ಸಮಸ್ಯೆಯಿಂದ ಒಂದು 20-30 ಮನೆತನಗಳು ಕೂಡ ಹಾಳಾಗಿದ್ದಾವೆ ಮತ್ತು ಬಹಳಷ್ಟು ಜನ ಇಲ್ಲಿ ಮಹಿಳೆಯರಿಗೂ ಕೂಡ ಅದು ತೊಂದರೆ ಆಗಿರುತ್ತದೆ. ಆದ ಕಾರಣ ನಾವೇನ್ ಮಾಡ್ತಾ ಇರ್ತೇವೆ, ಎಲ್ಲಾ ಮಹಿಳೆಯರಿಗೂ ಕುದಾಪುರ ಗ್ರಾಮದ ಪರವಾಗಿ ಏನ್ ಕೇಳ್ಕೊಂಡ್ರೆ ಆ ಸಾಯಿ ಸ್ಪೋರ್ಟ್ಸ್ ಕ್ಲಬ್ ಅನ್ನ ನೀವು ಬೇರೆ ಕಡೆ ಸ್ಥಳಾಂತರ ಮಾಡಿ ಇಲ್ಲಾಂದ್ರೆ ಬಂದ್ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ತಾವೇನಾದ್ರೂ ನಾವು ಈ ವರ್ಷಿಗೆ ಕೂಡ ಇದಕ್ಕೆ ಕೂಡ 1 ವರ್ಷದಿಂದ ಕೂಡ ಮನವಿ ಕೊಟ್ಟಿದ್ದು ಆ ಮನವಿ ಕೂಡ ರಿಸೀವ್ ನಮ್ಮ ಹತ್ರ ಇದೆ. ಯಾವುದೇ ರೀತಿಯ ಆಕ್ಷನ್ ಆಗಿರೋದಿಲ್ಲ. ಒಂದು ವೇಳೆ ಇದನ್ನ ಏನಾದ್ರು ನೀವು ಬಂದ್ ಮಾಡದೆ ಹೋದ್ರೆ ನಾವು ಅಲ್ಲಿ ಒಂದು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ. ಎಲ್ಲಾ ಕುದಾಪುರದ ಗ್ರಾಮಸ್ಥರ ಸಂಪೂರ್ಣ ಮಹಿಳೆಯರು, ಯುವಕರು ಹಾಗೂ ಸಣ್ಣ ಮಕ್ಕಳು ಕೂಡಿಕೊಂಡು ಆ ಬಾರ್ ಅಂಗಡಿ ಮುಂದೆ, ರಸ್ತೆ ಮುಂದೆ ನಾವು ಪ್ರತಿಭಟನೆ ಮಾಡುತ್ತೇವೆ. ಆ ಬಾರ್ ಅಂಗಡಿ ಏನಾಗಿದೆ ಅಂದ್ರೆ ರಸ್ತೆ ಪಕ್ಕದಲ್ಲಿ ಕೂಡ ಇದೆ. ಅಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ ಮತ್ತು ಆಜುಬಾಜುವಂತ ಒಂದಷ್ಟು ರೈತರಿಗಾಗಲಿ ಮತ್ತು ಅಲ್ಲಿ ಉಳುಮೆ ಮಾಡುವಂತ ಏನು ಎತ್ತುಗಳು, ದನಗಳು ಕೂಡ ಬಹಳ ಕೂಡ ಬಹಳಷ್ಟು ಹಾನಿ ಆಗಿದೆ. ಈಗ ಯಾಕಂದ್ರೆ ಇದು ಕೈ ಮೀರಿ ಹೋಗಿದೆ, ಅದಕ್ಕಾಗಿ ನಾವು ತಮಗೆ ಮನವಿ ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಏನ್ ವಿಷಯ ಮಾತಾಡ್ರೆ ತೆಗೀರಿ ಎಲ್ಲಾರು ಒಂದ್ ಸ್ವಲ್ಪ ಗ್ರಾಮದ ತಾಲೂಕಿನ ಬೆಳಗಾವಿ ಜಿಲ್ಲಾದ ಮಹಿಳೆಯರು ಬಂದಿದ್ದೇವೆ. ನಮಗ ಮೊದಲು ಡಾಬಾ ಎಂದು ಹುಟ್ಟಿಸಿ ಡಾಬಾ ಅಂತ ಹೇಳಿ ತೆಗೆದು ಕಷ್ಟ ಬಾರ ಅಂತ ಚಾಲು ಮಾಡ್ಯಾರ ಸರ್. ನಮಗ ಈಗ ಬಾಳ 17 ವರ್ಷ ಅದ ಸರ್. ನಾವ್ 7 ವರ್ಷ ಅಂದ್ರೆ ನಮ್ ಸೈಡ್ ಒಂದು ರೋಡ್ ಸಮಸ್ಯೆ ಇದ್ರೆ ಲೀಟ್ ಐತಿ. ಅದ್ರೊಳಗೆ ನಮ್ ದಾಟಾಡಕ್ಕೂ ಅಂತಂದ್ರಿ ಹೊಲಗಳಿಗೆ ಹೋಗಾಕ. ಈಗ ಒಟ್ಟ ನಮ್ದು ನಮ್ ಗ್ರಾಮಸ್ಥರ ಹುಡುಗರೆಲ್ಲ ಅಲ್ಲೇ ಮುಗಿ ಹಾಕತ್ತಾರ ಸರ್. ಸೆರೆ ಕುಡಿದು ಬರೋದಕ್ಕಾಗಿ ರೊಕ್ಕ ಸಿಗ್ಲಿಲ್ಲ ಅಂದ್ರ ಮನ್ಯಾಗ ಕಾಳು ಮಾಡ್ತಾರ್ರಿ ಮತ್ತು ದಾಟಿ ಮಾಡ್ತಾರಿ. ಹೆಂಡ್ರ ಗುಲಾಬಿ ಒಯ್ತಾರ. ಅವ್ರು ಕಿಡ್ನಿ ಹೋಯವ್ರು ಇವರ್ ಬಾದಾಗ ಸತ್ ಹೋಗ್ರಿ. ಇವ್ರು ಅಲ್ಲೇ ಇಲ್ಲೇ ತಮ್ಮ ಅನುಕೂಲ ಆದಾಗ ಇವ್ರು ಮಕ್ಕಳು ಕಟ್ಕೊಂಡು ಹೋಗ್ತಾರ ಸರ್. ಅವಾಗ ಇವ್ರು ನಾವು ಏನ್ ಮಾಡ್ಬೇಕಿದ್ರೆ ತಾಯಿ ತಂದಿಗೆ ಭಿಕ್ಷಾ ಬೇಡುವಂತ ಪರಿಸ್ಥಿತಿ ಬಂದತ್ತಾರ. ಈಗ ಅವ್ರ ಮತ್ತೆ ಅವ್ರು ನಾವು ನೋಡ್ಲತ್ತಾರೆ, ನಿಮ್ಗೆ ಸತ್ತಿಗೆ ನಾಲ್ಕು ನೋಡ್ಕೊಂತಾರೆ. ಅದಕ್ಕೆ ಅದನ್ನೊಂದು ನೀವು ಎಲ್ಲಾರು ದಯವಿಟ್ಟು ಅಧಿಕಾರಿಗಳೆಲ್ಲ ಕೂಡದೊಂದು ಏನೋ ಬಂದ್ ಮಾಡ್ತಿದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಆಯ್ತು ಏನೋ ಒಂದು ಸರ್ಕಾರ ಕೊಟ್ಟಂಗನ್ನೋದು ನಮ್ಮ ಮನೆಗೆ ಅದೇನಾಗಿಲ್ಲ ಸರ್. ಈಗ ಅದಕ್ಕೆ ಹೊಲ ಬರ್ಸ್ಕೊಡ್ತೇವೆ. ಹೊಲ ಬಗ್ಗೆ ಆಗ್ತಾನೆ ಬಂಗಾರ ಕೊಡ, ಬೆಳಿ ಕೊಡ ಅಂತ ಅಂತಾರೆ. ಈಗ 10-20 ಹುಡುಗರು ತಾಯಿಲೆ ಅವರು ಮರಣ ಆಗಿದ್ದಾರೆ ಸರ್. ಈಗ ಅವ್ರ ಹೆಂಡ್ರ ನಮ್ಗೆ ನೋಡುವಲ್ಲ ಸರ್. ತಾಯಿ ನೋಟ ನೋಡಲ್ಲ, ತಂದಿ ನೋಡ್ರಿ. ಅವ್ರಿಗೆ ಯಾವ ಪರಿಸ್ಥಿತಿ ಬಂದಂತ ಅನ್ನೋದು ನಮ್ಗೆ ಕೊಡ್ತಾರೆ. ಅದಕ್ಕೆ ನಮ್ಮ ಊರೊಳಗೆ ಅದೊಂದು ಏನೋ ಒಂದು ಹಾಕಿ ಹೋದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ನಮ್ಗೆ
ಅವ್ರ ಸತ್ರ ನಮ್ಮ ಬದುಕು ಅನ್ನುವಂಥದ್ದು ಎಂಟು ತೀರ್ಮಾನ ತೊಗೊಂಡ್ಬಿಟ್ಟಾರೆ ಮೊದಲ ಡಾಬಾ ಅಂತ ಹೇಳಿ ತಗೊಂಡಾರೆ ಅವರು ಯಾವುದೇ ರೂಲ್ಸ್ ಇಲ್ಲ ಸೈನ್ ಬೋರ್ಡ್ ಪಾಪ ಅಂತ ಸರ್ ಅಲ್ಲೇ ಸೈನ್ ಬೋರ್ಡ್ ಪಾಪ ಗಮ್ಮಿ ಸರ್ ಅಲ್ಲೇ ವಾಲಿಬಾಲ್ ಇಲ್ಲ ಅಲ್ಲಿ ನೀರು ಹೋಗ್ತಾ ಇರ್ತಾರ ಅವ್ರ ಮ್ಯಾಲ ಟ್ಯಾಂಕ್ ನೀವು ಅಬಕಾರಿ ಒಳಗೆ ಬಂದಾಗ ಸರ್ ಅಲ್ಲಿ ಭೇಟಿ ಮಾಡಕ್ ಬರಕ್ ಬಂದಾಗ ಚಲೋ ಚಲೋ ಗ್ಲಾಸ್ ಹೊಡೋದು ಚಲೋ ಚಲೋ ನೀರು ಹೊಡೋದು ಸರ್ ನೀವು ಓದಿದ ಅದೇ ಗ್ಲಾಸ್ ಅದೇ ನೀರು ಸರ್ ಇನ್ನೊಂದು ಹೇಳಕ್ಕೆ ರೈತರು ಸರ್ ರೈತರು ಒಳಗೊಳ್ಳೋದಾರಲ್ಲಿ ಪಾಪ ಹೆಣ್ಮಕ್ಳು ಕೂಲಿ ಮಾಡಕ್ ಹೋಗ್ಬೇಕು ಅಲ್ಲಿ ರಸ್ತೆ ಬಲ್ಲಿ ಕುಡಿದು ಬಂದು ಹೆಣ್ಮಕ್ಳಿಗೆ ಅತ್ಯಂತ ಒಂದು ಅಶಬ್ದಗಳಿಂದ ಮಾತಾಡ್ಕೊಂಡು ಹೋಗುದು ಎಂತ ಒಂದು ಇದು ಕಾರ್ಯಕ್ರಮ ಮಾಡಿದ್ರು ಮತ್ತೆ KSRTC ಬಸ್ ಬರ್ತಿರ್ತಾವ ಸರ್ ಅಲ್ಲೇ ರೋಡಿ ಅಲ್ಲೇ ಸಾಲಿ ಬೋರ್ಡ್ ಸರ್ ನಿಮ್ ನಾವು ಸರ್ ದಯಮಾಡಿ ಬಂದ್ ಶಾಲಿ ಕಲಿ ಹುಡುಗರಿಗೆ ಅಲ್ಲೇ ಶಾಲೆಗಳು ಕಾಲೇಜುಗಳು ಆಗುವಂತ ಒಳ್ಳೆ ಶಿಕ್ಷಣಗಳು ಐವತ್ತು ಲಕ್ಷ ಖರ್ಚು ಮಾಡಿ ಮದಿ ಮಾಡ್ತಿರ್ತಾವ್ರಿ ಬೆಳಗಾವಿ ಜಜೆ ತಂದಿರ್ತಾರ ಅದ್ರಾಗ 10 ಮಂದಿ ಕುಡಿದಾರ್ರಿ ಮದ್ವಿಗೆ ಕುಣಿಯಾಕ ಕುಡಿದಾರ ಬೆಳೆ ಬೆಳಗಿಲ್ಲ ಆ ಸೆರೆ ಕುಡ್ದಾರ 2 ಬಾತ್ ತೊಗೊಂಡ್ಬಂದು ಕುಡಿದಿರ್ತಾರ ಅದೇ ಇಲ್ಲ ಅಂದ್ರೆ ನಮ್ಮ ಮೈಸೂರು ಮನಿ ನೋಡ್ರಿ ನೀವು ಒಟ್ಟು ಹೆಂಗ್ ಮಾಡ್ತಾರ ಔಷಧಿ ಆಗುತ್ತೆ ನಮ್ಮ ಯಜಮಾನ್ರು ಕುಡಿದು 25 ವಯಸ್ಸಾಗ ತಿಳ್ಕೊಂಡಾರಿ ನಾವ್ ಸಣ್ಣ ಸಣ್ಣ 3 ಮಕ್ಕಳದಾರ ಹೆಂಗ್ ಜೋಪಾನ ಮಾಡಿದ್ರ ನಾವ್ ಹಂಗಾದ್ರೆ ಹೆಂಗ ಜೀವನ ನಡೆದಿಲ್ಬೇಕ್ರಿ ಮತ್ತೆ ಈಗ ಸಣ್ಣ ಕಾಲೇಜ್ ಮುಗಿಸಿದ್ರು ಸೆಕೆಂಡ್ ಇಯರ್ ಮುಗಿಸಿದ್ರು ಎಲ್ಲಾರು ಸೆಕೆಂಡ್ ಇಯರ್ ಮುಗಿಸಿ ಅದನ್ನ ಸರಿ ಕುಡಿಯಕ ಹೋಗ್ತಾರ ಹಂಗಾರೆ ಎಷ್ಟು ಅಂತಂದ್ರೆ ಹೆಣ್ಮಕ್ಳ ಜೀವನ ಬಾಳ ಪರಿಸ್ಥಿತಿ ಕೆಟ್ಟದ ನಮ್ಮ ಊರಾಗ್ರಿ ಮನೆ ಕೊಟ್ಟಿರಿ ಮನೆ ನಾನು ಸ್ವತಃ ಬಂದು ಪರಿಶೀಲನೆ ಮಾಡ್ತೀನಿ ಅದ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾರ ನಮ್ಮ ಊರಾಗಿಂದ ಪಕ್ಕಿರಗೌಡ್ರಿ ಕೊಸನ್ಪುರ ಗ್ರಾಮ ರೀ ಕಿತ್ತೂರು ತಾಲೂಕ ಅಲ್ಲಿ ಏನಂದ್ರೆ ಸರ್ ಈಗ ದಾಬಾ ಇದ್ದಲ್ರಿ ದಾಟಿ ಗೋಡೋದೊಂದು ನಿಗ್ರಿ ಚಕಡಿ ದಾಟೋದು ನಿಗ್ರಿ ಸರ್ಕೊಂಡು ನಿಂತು ಬಿಡ್ತಾರೆ ಏನ್ರ ಅಂದ್ರೆ ನ್ಯಾಯ ಹಾಕ್ಯಾಕೊಂಡು ಬಡ್ಯಾಕ್ ಬರ್ತಾರೆ ಈ ಮನ್ಯಾಗ ಏನ್ರಿ ಸಣ್ಣ ಸಣ್ಣ ಹುಡುಗರು ಕುಡಿದು ಹೆಣ್ಮಕ್ಳ ಗುಳಗಾಳಿ ಉಳಿಯಂಗಿಲ್ಲ ಕಿವ್ಯಾನು ಉಳಿಯಂಗಿಲ್ಲ ಮಾರೋದು ಕುಡಿದು ಬಂದು ಶಡ್ಡು ಹೊಡ್ಕೊಂಡು ನಿಂತು ಬಿಡೋದ್ರಿ ಊರಾಗೂ ಜಗಳು ಹಂಗೆ ಮನ್ಯಾಗೂ ಜಗಳ ಹಂಗೆ ರೀ ಹಿಂಗಾಗಿರಿ ಭಾಳ ತೊಂದರೆ ಆಗೈತೆ ಸರ್ ಅದನ್ನು ದಯವಿಟ್ಟು ಹೆಂಗಾರ ಮಾಡಿ ನಿಮ್ಮ ಸಾಹೇಬ್ರು ಅಬಕಾರಿಗಳು ಎಲ್ಲರೂ ಕೂಡಿ ದಯವಿಟ್ಟು ಅದನ್ನು ಕ್ಯಾನ್ಸಲ್ ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೇನೆ ಅವರೇ ಇದು ರೀ ಬಾರ್ ಅಂಗಡಿ ಸರ ಅವರೇ 7 ವರ್ಷ ಆಯ್ತು ಸರ 7 ವರ್ಷ ಆತ್ರಿ ಈಗ ದೊಡ್ಡ ಕೆಟ್ಟತ್ರ ಅದ ತಲೆ ಕೆಟ್ಟೋದ್ರಿ ಸ್ವಲ್ಪ ಹುಡುಗರು ಸರಿ ಕುಡಿಯಾಕ ಕಲ್ತ್ಬಿಟ್ಟವ್ರಿ ಈಗ ಅದಕ್ಕೆ ಹ್ಞೂ ರೀ ಅದನ್ನ ಬಂದ್ ಆಗ್ಬೇಕಂತ ಅರ್ಜಿ ಕೊಡಕ್ ಬಂದವ್ರಿ ಅದನ್ನ ಬಂದ್ ಮಾಡ್ರಿ ದಯವಿಟ್ಟು ಯಾವ ಕೊಸನ್ಪುರ ರೀ ಕಿತ್ತೂರು ತಾಲೂಕ ಇಷ್ಟು ಮಾಡಿಬಿಡ್ರಿ ದಯವಿಟ್ಟು